ಮಹಾಸಭಾದಿಂದ ಹೋರಾಟಕ್ಕೆ ಕರೆಯನ್ನ ಕೂಡ ಕೊಡಲಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ರಘುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘು ಇದ್ದಾರೆ. ಬನ್ನಿ ಮಾತಾಡಿಸ್ತೀನಿ. ಸರ್, ಈಗ ಶಿವಮೊಗ್ಗ ಮತ್ತು ಬೀದರಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ನಿನ್ನೆ ಸಿಇಟಿ ಎಕ್ಸಾಮ್ ಇತ್ತು, ಅಲ್ಲಿ ಜನಿವಾರ ಹಾಕಿಕೊಂಡು ಹೋಗಕ್ಕೆ ಒಳಗಡೆ ಬಿಡಲಿಲ್ಲ. ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರಲಿಲ್ಲ. ಈ ಒಂದು ವಿಚಾರಕ್ಕೆ ಸರ್ ನಿಮ್ಮ ಮಹಾಸಭಾದಿಂದ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮತ್ತೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳ ಈ ಒಂದು ವಿಚಾರಕ್ಕಂತ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನಡೆದಿರುವಂತ ಒಂದು ಘಟನೆ ತುಂಬಾ ಅವಮಾನೀಯ ಮತ್ತು ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ ಒಂದು ರೀತಿಯ ಅಪಮಾನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಜನಿವಾರ ಹಾಕೊಳ್ಳೋದು ನಮ್ಮಲ್ಲಿ ಅದಕ್ಕೆ ಒಂದು ಪಾವಿತ್ರತೆ ಇದೆ. ಅದಕ್ಕೆ ಉಪನಯನ ಅಂತ ಮಾಡಿ ಅವರಿಗೆ ಒಂದು ಯಜ್ಞೋಪವೀತ ಧಾರಣೆ ಅಂತಾಗಿ ಅವರು ಅದನ್ನ ಗಾಯತ್ರಿ ಜಪ ಮಾಡಿ ಅದನ್ನೆಲ್ಲ ಹಾಕೊಳ್ಳುವಂತದ್ದಿರುತ್ತೆ. ಅಂತಹ ಒಂದು ಯಜ್ಞೋಪವೀತ ಪವಿತ್ರವಾದದನ್ನ ಕಿತ್ತಾಕ್ತಾರೆ, ಕಟ್ ಮಾಡ್ತಾರೆ. ಒಂದು ಪರೀಕ್ಷೆ ಬರೆಯೋದಿಕ್ಕೆ ಅದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ತುಂಬಾ ಖಂಡನೀಯವಾದಂತ ವಿಚಾರ. ಇದಕ್ಕೆ ನಾವು ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಸರ್ಕಾರ ಇಂಥ ರೀತಿಯಾದ ಒಂದು ಕೆಲಸಗಳನ್ನ ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಅವಕಾಶನೇ ಕೊಡಬಾರದು. ಯಾಕೆ ಸರ್ ಜನಿವಾರ ಮೇಲೆ ಯಾಕೆ ಕಣ್ಣು ಬಿತ್ತಂತ? ಇದು ಏನಂತ ಹೇಳಿದ್ರೆ, ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದಾನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನಿವಾರ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸ್, ಒಂದು ನೆಪ ಸಿಕ್ಕಿರಬಹುದು ಅಷ್ಟೇ. ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಮಹಾಸಭಾದಿಂದ ಹೋರಾಟಕ್ಕೆ ಕರೆಯನ್ನ ಕೂಡ ಕೊಡಲಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ರಘುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘು ಇದ್ದಾರೆ. ಬನ್ನಿ ಮಾತಾಡಿಸ್ತೀನಿ. ಸರ್, ಈಗ ಶಿವಮೊಗ್ಗ ಮತ್ತು ಬೀದರಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ನಿನ್ನೆ ಸಿಇಟಿ ಎಕ್ಸಾಮ್ ಇತ್ತು, ಅಲ್ಲಿ ಜನಿವಾರ ಹಾಕಿಕೊಂಡು ಹೋಗಕ್ಕೆ ಒಳಗಡೆ ಬಿಡಲಿಲ್ಲ. ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರಲಿಲ್ಲ. ಈ ಒಂದು ವಿಚಾರಕ್ಕೆ ಸರ್ ನಿಮ್ಮ ಮಹಾಸಭಾದಿಂದ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮತ್ತೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳ ಈ ಒಂದು ವಿಚಾರಕ್ಕಂತ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನಡೆದಿರುವಂತ ಒಂದು ಘಟನೆ ತುಂಬಾ ಅವಮಾನೀಯ ಮತ್ತು ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ ಒಂದು ರೀತಿಯ ಅಪಮಾನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಜನಿವಾರ ಹಾಕೊಳ್ಳೋದು ನಮ್ಮಲ್ಲಿ ಅದಕ್ಕೆ ಒಂದು ಪಾವಿತ್ರತೆ ಇದೆ. ಅದಕ್ಕೆ ಉಪನಯನ ಅಂತ ಮಾಡಿ ಅವರಿಗೆ ಒಂದು ಯಜ್ಞೋಪವೀತ ಧಾರಣೆ ಅಂತಾಗಿ ಅವರು ಅದನ್ನ ಗಾಯತ್ರಿ ಜಪ ಮಾಡಿ ಅದನ್ನೆಲ್ಲ ಹಾಕೊಳ್ಳುವಂತದ್ದಿರುತ್ತೆ. ಅಂತಹ ಒಂದು ಯಜ್ಞೋಪವೀತ ಪವಿತ್ರವಾದದನ್ನ ಕಿತ್ತಾಕ್ತಾರೆ, ಕಟ್ ಮಾಡ್ತಾರೆ. ಒಂದು ಪರೀಕ್ಷೆ ಬರೆಯೋದಿಕ್ಕೆ ಅದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ತುಂಬಾ ಖಂಡನೀಯವಾದಂತ ವಿಚಾರ. ಇದಕ್ಕೆ ನಾವು ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಸರ್ಕಾರ ಇಂಥ ರೀತಿಯಾದ ಒಂದು ಕೆಲಸಗಳನ್ನ ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಅವಕಾಶನೇ ಕೊಡಬಾರದು. ಯಾಕೆ ಸರ್ ಜನಿವಾರ ಮೇಲೆ ಯಾಕೆ ಕಣ್ಣು ಬಿತ್ತಂತ? ಇದು ಏನಂತ ಹೇಳಿದ್ರೆ, ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದಾನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನಿವಾರ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸ್, ಒಂದು ನೆಪ ಸಿಕ್ಕಿರಬಹುದು ಅಷ್ಟೇ. ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಮಹಾಸಭಾದಿಂದ ಹೋರಾಟಕ್ಕೆ ಕರೆಯನ್ನ ಕೂಡ ಕೊಡಲಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ರಘುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘು ಇದ್ದಾರೆ. ಬನ್ನಿ ಮಾತಾಡಿಸ್ತೀನಿ. ಸರ್, ಈಗ ಶಿವಮೊಗ್ಗ ಮತ್ತು ಬೀದರಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ನಿನ್ನೆ ಸಿಇಟಿ ಎಕ್ಸಾಮ್ ಇತ್ತು, ಅಲ್ಲಿ ಜನಿವಾರ ಹಾಕಿಕೊಂಡು ಹೋಗಕ್ಕೆ ಒಳಗಡೆ ಬಿಡಲಿಲ್ಲ. ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರಲಿಲ್ಲ. ಈ ಒಂದು ವಿಚಾರಕ್ಕೆ ಸರ್ ನಿಮ್ಮ ಮಹಾಸಭಾದಿಂದ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮತ್ತೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳ ಈ ಒಂದು ವಿಚಾರಕ್ಕಂತ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನಡೆದಿರುವಂತ ಒಂದು ಘಟನೆ ತುಂಬಾ ಅವಮಾನೀಯ ಮತ್ತು ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ
ಒಂದು ರೀತಿಯ ಅಪಮಾನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜನಿವಾರ ಹಾಕೊಳ್ಳೋದು ನಮ್ಮಲ್ಲಿ ಅದಕ್ಕೆ ಒಂದು ಪಾವಿತ್ರತೆ ಇದೆ. ಅದಕ್ಕೆ ಉಪನಯನ ಅಂತ ಮಾಡಿ ಅವರಿಗೆ ಒಂದು ಯಜ್ಞೋಪವೀತ ಧಾರಣೆ ಅಂತಾಗಿ ಅವರು ಅದನ್ನ ಗಾಯತ್ರಿ ಜಪ ಮಾಡಿ ಅದನ್ನೆಲ್ಲ ಹಾಕೊಳ್ಳುವಂತದ್ದಿರುತ್ತೆ. ಅಂತಹ ಒಂದು ಯಜ್ಞೋಪವೀತ ಪವಿತ್ರವಾದದನ್ನ ಕಿತ್ತಾಕ್ತಾರೆ, ಕಟ್ ಮಾಡ್ತಾರೆ, ಒಂದು ಪರೀಕ್ಷೆ ಬರೆಯೋದಿಕ್ಕೆ ಅದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ತುಂಬಾ ಖಂಡನೀಯವಾದಂತ ವಿಚಾರ. ಇದಕ್ಕೆ ನಾವು ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಸರ್ಕಾರ ಇಂಥ ರೀತಿಯಾದ ಒಂದು ಕೆಲಸಗಳನ್ನ ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಅವಕಾಶನೇ ಕೊಡಬಾರದು. ಯಾಕೆ ಸರ್ ಜನವರಿ ಮೇಲೆ ಯಾಕೆ ಕಣ್ಣು ಬಿತ್ತಂತ? ಇದು ಏನಂತ ಹೇಳಿದ್ರೆ ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದಾನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನವರ ಒಂದು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸ್, ಒಂದು ನೆಪ ಸಿಕ್ಕಿರಬಹುದು ಅಷ್ಟೇ. ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಮಹಾಸಭಾದಿಂದ ಹೋರಾಟಕ್ಕೆ ಕರೆಯನ್ನ ಕೂಡ ಕೊಡಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ರಘುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘು ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, ಈಗ ಶಿವಮೊಗ್ಗ ಮತ್ತು ಬೀದರಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ನಿನ್ನೆ ಸಿಇಟಿ ಎಕ್ಸಾಮ್ ಇತ್ತು, ಅಲ್ಲಿ ಜನಿವಾರ ಹಾಕಿಕೊಂಡು ಹೋಗಕ್ಕೆ ಒಳಗಡೆ ಬಿಡಲಿಲ್ಲ. ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರಲಿಲ್ಲ. ಈ ಒಂದು ವಿಚಾರಕ್ಕೆ ಸರ್ ನಿಮ್ಮ ಮಹಾಸಭಾದಿಂದ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮತ್ತು ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳು ಈ ಒಂದು ವಿಚಾರಕ್ಕಂತ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ನಡೆದಿರುವಂತ ಒಂದು ಘಟನೆ ತುಂಬಾ ಅವಮಾನೀಯ ಮತ್ತು ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ ಒಂದು ರೀತಿಯ ಅಪಮಾನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜನಿವಾರ ಹಾಕೊಳ್ಳೋದು ನಮ್ಮಲ್ಲಿ ಅದಕ್ಕೆ ಒಂದು ಪಾವಿತ್ರತೆ ಇದೆ. ಅದಕ್ಕೆ ಉಪನಯನ ಅಂತ ಮಾಡಿ ಅವರಿಗೆ ಒಂದು ಯಜ್ಞೋಪವೀತ ಧಾರಣೆ ಅಂತಾಗಿ ಅವರು ಅದನ್ನ ಗಾಯತ್ರಿ ಜಪ ಮಾಡಿ ಅದನ್ನೆಲ್ಲ ಹಾಕೊಳ್ಳುವಂತದ್ದಿರುತ್ತೆ. ಅಂತಹ ಒಂದು ಯಜ್ಞೋಪವೀತ ಪವಿತ್ರವಾದದನ್ನ ಕಿತ್ತಾಕ್ತಾರೆ, ಕಟ್ ಮಾಡ್ತಾರೆ, ಒಂದು ಪರೀಕ್ಷೆ ಬರೆಯೋದಿಕ್ಕೆ ಅದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ತುಂಬಾ ಖಂಡನೀಯವಾದಂತ ವಿಚಾರ. ಇದಕ್ಕೆ ನಾವು ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಸರ್ಕಾರ ಇಂಥ ರೀತಿಯಾದ ಒಂದು ಕೆಲಸಗಳನ್ನ ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಅವಕಾಶನೇ ಕೊಡಬಾರದು. ಯಾಕೆ ಸರ್ ಜನವರಿ ಮೇಲೆ ಯಾಕೆ ಕಣ್ಣು ಬಿತ್ತಂತ? ಇದು ಏನಂತ ಹೇಳಿದ್ರೆ ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದಾನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನವರ ಒಂದು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸ್, ಒಂದು ನೆಪ ಸಿಕ್ಕಿರಬಹುದು ಅಷ್ಟೇ. ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಮಹಾಸಭಾದಿಂದ ಹೋರಾಟಕ್ಕೆ ಕರೆಯನ್ನ ಕೂಡ ಕೊಡಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ರಘುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘು ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, ಈಗ ಶಿವಮೊಗ್ಗ ಮತ್ತು ಬೀದರಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ನಿನ್ನೆ ಸಿಇಟಿ ಎಕ್ಸಾಮ್ ಇತ್ತು, ಅಲ್ಲಿ ಜನಿವಾರ ಹಾಕಿಕೊಂಡು ಹೋಗಕ್ಕೆ ಒಳಗಡೆ ಬಿಡಲಿಲ್ಲ. ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರಲಿಲ್ಲ. ಈ ಒಂದು ವಿಚಾರಕ್ಕೆ ಸರ್ ನಿಮ್ಮ ಮಹಾಸಭಾದಿಂದ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮತ್ತು ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳು ಈ ಒಂದು ವಿಚಾರಕ್ಕಂತ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ನಡೆದಿರುವಂತ ಒಂದು ಘಟನೆ ತುಂಬಾ ಅವಮಾನೀಯ ಮತ್ತು ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ ಒಂದು ರೀತಿಯ ಅಪಮಾನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜನಿವಾರ ಹಾಕೊಳ್ಳೋದು ನಮ್ಮಲ್ಲಿ ಅದಕ್ಕೆ ಒಂದು ಪಾವಿತ್ರತೆ ಇದೆ. ಅದಕ್ಕೆ ಉಪನಯನ ಅಂತ ಮಾಡಿ ಅವರಿಗೆ ಒಂದು ಯಜ್ಞೋಪವೀತ ಧಾರಣೆ ಅಂತಾಗಿ ಅವರು ಅದನ್ನ ಗಾಯತ್ರಿ ಜಪ ಮಾಡಿ ಅದನ್ನೆಲ್ಲ ಹಾಕೊಳ್ಳುವಂತದ್ದಿರುತ್ತೆ. ಅಂತಹ ಒಂದು ಯಜ್ಞೋಪವೀತ ಪವಿತ್ರವಾದದನ್ನ ಕಿತ್ತಾಕ್ತಾರೆ, ಕಟ್ ಮಾಡ್ತಾರೆ, ಒಂದು ಪರೀಕ್ಷೆ ಬರೆಯೋದಿಕ್ಕೆ ಅದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ತುಂಬಾ ಖಂಡನೀಯವಾದಂತ ವಿಚಾರ. ಇದಕ್ಕೆ ನಾವು ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಸರ್ಕಾರ ಇಂಥ ರೀತಿಯಾದ ಒಂದು ಕೆಲಸಗಳನ್ನ ಯಾವುದೇ ಕಾರಣಕ್ಕೆ ಮಾಡೋದಕ್ಕೆ ಅವಕಾಶನೇ ಕೊಡಬಾರದು. ಯಾಕೆ ಸರ್ ಜನವರಿ ಮೇಲೆ ಯಾಕೆ ಕಣ್ಣು ಬಿತ್ತಂತ?
ಇದು ಏನಂತ ಹೇಳಿದ್ರೆ ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದಾನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನವರ ಒಂದು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸ್, ಒಂದು ನೆಪ ಸಿಕ್ಕಿರಬಹುದು ಅಷ್ಟೇ. ಇದೊಂದು ಆಕ್ರಮಣ ಮೊದಲಿಂದಾನು ನಡೀತಾ ಇದೆ. ಹಾಗಾಗಿ ಬ್ರಾಹ್ಮಣರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ಅಪಮಾನ ಮಾಡೋದು, ಅವಮಾನ ಮಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಮಹಾಸಭಾದಿಂದ ಹೋರಾಟಕ್ಕೆ ಕರೆಯನ್ನ ಕೂಡ ಕೊಡಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಬೆಂಗಳೂರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ರಘುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘು ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, ಈಗ ಶಿವಮೊಗ್ಗ ಮತ್ತು ಬೀದರಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ನಿನ್ನೆ ಸಿಇಟಿ ಎಕ್ಸಾಮ್ ಇತ್ತು, ಅಲ್ಲಿ ಜನಿವಾರ ಹಾಕಿಕೊಂಡು ಹೋಗಕ್ಕೆ ಒಳಗಡೆ ಬಿಡಲಿಲ್ಲ. ಬೀದರಲ್ಲಿ ವಿದ್ಯಾರ್ಥಿ ಎಕ್ಸಾಮೇ ಬರಲಿಲ್ಲ. ಈ ಒಂದು ವಿಚಾರಕ್ಕೆ ಸರ್ ನಿಮ್ಮ ಮಹಾಸಭಾದಿಂದ ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತಾರೆ ಮತ್ತು ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳು ಈ ಒಂದು ವಿಚಾರಕ್ಕಂತ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ನಡೆದಿರುವಂತ ಒಂದು ಘಟನೆ ತುಂಬಾ ಅವಮಾನೀಯ ಮತ್ತು ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ ಒಂದು ರೀತಿಯ ಅಪಮಾನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಜನಿವಾರ ಹಾಕೊಳ್ಳೋದು ನಮ್ಮಲ್ಲಿ ಅದಕ್ಕೆ ಒಂದು ಪಾವಿತ್ರತೆ ಇದೆ. ಅದಕ್ಕೆ ಉಪನಯನ ಅಂತ ಮಾಡಿ ಅವರಿಗೆ ಒಂದು ಯಜ್ಞೋಪವೀತ ಧಾರಣೆ ಅಂತಾಗಿ ಅವರು ಅದನ್ನ ಗಾಯತ್ರಿ ಜಪ ಮಾಡಿ ಅದನ್ನೆಲ್ಲ ಹಾಕೊಳ್ಳುವಂತದ್ದಿರುತ್ತೆ. ಅಂತಹ ಒಂದು ಯಜ್ಞೋಪವೀತ ಪವಿತ್ರವಾದದನ್ನ ಕಿತ್ತು ಹಾಕ್ತಾರೆ, ಕಟ್ ಮಾಡ್ತಾರೆ. ಒಂದು ಪರೀಕ್ಷೆ ಬರೆಯೋದಿಕ್ಕೆ